ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ಚಟ್ನಿಗಳನ್ನ ತೋರಿಸಿದ್ದೀನಿ, ಆದರೆ ಚಟ್ನಿ ಪ್ರಿಯರಿಗಂತೂ ಎಷ್ಟು ವೆರೈಟಿ ಚಟ್ನಿಗಳು ಕೊಟ್ಟರು ಇಷ್ಟವಾಗಿ ಖುಷಿಯಾಗಿ ತಿಂತಾರೆ. ಇವತ್ತು ತೋರಿಸ್ತಾ ಇರೋದು ನಾನು ಈರುಳ್ಳಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋವಂಥ ಚಟ್ನಿ. ಇಡ್ಲಿಗೆ ದೋಸೆಗಂತೂ ಸೂಪರ್ ಅಂತ ಅನ್ಬೋದು. ಯಾರಿಗೆ ಇಡ್ಲಿಗೆ ದೋಸೆಗೆ ವೆರೈಟಿ ಚಟ್ನಿಗಳು ಬೇಕು ಅಂಥವರು ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂಥವರು ಅಂತಲ್ಲ, ಎಲ್ಲರೂ ಮಾಡ್ಕೋಬೋದು. ಆದರೆ ತುಂಬಾ ರುಚಿಯಾಗಿರೋವಂಥ ಅದ್ಭುತವಾಗಿರೋವಂಥ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 2 ಈರುಳ್ಳಿ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4ರಿಂದ 5 ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಚಟ್ನಿಗೆ ನೋಡ್ಬಿಟ್ಟು ಹಾಕೊಳ್ಳಿ. ಒಂದು ಚಿಕ್ಕ ಪೀಸು ಅಂದರೆ ಒಂದು ಚಿಕ್ಕ ಗೋಲಿ ಪಾತ್ರದ ಹುಣಸೆ ಹಣ್ಣು, ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಬಾಣಲಿ ಒಳಗಡೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಕಡ್ಡೆ ಸಮೇತ ಹಾಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಪುದೀನ ಸೊಪ್ಪು ಒಂದು 5-6 ಎಲೆ ತೊಗೊಂಡ್ರೆ ಸಾಕು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಹಾಗೆ ಬಿಡ್ತೀನಿ. ಮಿಕ್ಸರ್ ಜಾರ್ ಒಳಗಡೆ ಹುರಿದಿಟ್ಕೊಂಡಿರೋವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಇದಕ್ಕೆ ಮಾತ್ರ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಆವಾಗಲೇ ನಿಮಗೆ ರುಚಿ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪು ಹಸಿ ತೆಂಗಿನ ತುರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಮೊದಲು ಇವೆಲ್ಲನೂ ರುಬ್ಕೊಂಡಿದ ನಂತರ ಕೊನೆಯಲ್ಲಿ ಹುರಿದಿಟ್ಕೊಂಡಿರೋವಂಥ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ. 1-2 ಸಲ ಸಾಕು. ನೋಡಿ, 1-2 ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಈ ಹದದಲ್ಲಿ ಚಟ್ನಿ ಚೆನ್ನಾಗಿ ರೆಡಿ ಆಗುತ್ತೆ. ಇದ್ರ ರುಚಿನೇ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ, ಯಾಕೆಂದರೆ ಈರುಳ್ಳಿನ ಹಾಕಿರ್ತೀವಲ್ಲ. ಹಾಗಾಗಿ ಇದು ಇಡ್ಲಿಗೆ, ದೋಸೆಗೆ ನಿಮ್ಗೆ ಯಾವ ಹದ ಬೇಕೋ ಆ ಹದದಲ್ಲಿ ತೆಳು ಮಾಡ್ಕೊಳ್ಳಿ. ಇದೇನಪ್ಪ ಕೈ ಉಪಯೋಗಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ನನಗೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಯಾವ ಹದ ಇದೆ ಅನ್ನೋದು ಗೊತ್ತಾಗೋದು. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ತೀನಿ. ಯಾವುದೇ ಚಟ್ನಿ ಮಾಡಿ ನೀವು ಫೈನಲ್ ಟಚಪ್ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ. ಒಗ್ಗರಣೆ ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಜೊತೆಯಲ್ಲೇ ಒಂದು ಚಿಟಕಿ ಇಂಗು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆ ತೆಗೆದು ಚಟ್ನಿ ಮೇಲೆ ಹಾಕೊಳ್ಳೋಣ. ಇವಾಗ ಒಗ್ಗರಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಒಂದು ಚಟ್ನಿಗೆ ಒಗ್ಗರಣೆ ಘಮನೇ ತುಂಬ ರುಚಿಯಾಗಿರುತ್ತೆ. ಪುದೀನ ಸೊಪ್ಪು ಫ್ಲೇವರು ಜೊತೆಗೆ ಎಲ್ಲದಕ್ಕಿಂತ ಸ್ಪೆಷಲ್ ಏನು ಗೊತ್ತಾ, ಈರುಳ್ಳಿ ಹಾಕಿದ್ದೀನಲ್ಲ, ಆ ಈರುಳ್ಳಿದೇ ಒಂದು ರುಚಿ ಅದ್ಭುತವಾಗಿದೆ. ಆಹಾ ನನಗಿದೆ, ಬಾಯಿಗೆ ಹಾಕೊಳ್ತಿದ್ದ ಹಾಗೆ. ನೋಡಿ, ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಈ ಚಟ್ನಿ ಇಡ್ಲಿಗಾದರೂ ಚೆನ್ನಾಗಿರುತ್ತೆ ಅಥವಾ ದೋಸೆಗಾದರೂ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ತೆಳು ಅಥವಾ ಗಟ್ಟಿ ನಿಮಗೆ ಯಾವ ಹದ ಬೇಕೋ ಅದು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸಿಂಪಲ್ ಆಗಿರೋವಂಥ ಈ ಚಟ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈರುಳ್ಳಿ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇಡ್ಲಿ ಅಥವಾ ದೋಸೆ ಮಾಡಿದಾಗ ಈ ಚಟ್ನಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.